ನನ್ನ ಆತ್ಮೀಯ ಸ್ನೇಹಿತರಾದ ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಬೈಬಲ್ ನೀತಿ ಕಥೆಗಳು ಕನ್ನಡ ಚಾನಲ್ಗೆ ಸ್ವಾಗತ. ಇವು ಬದುಕನ್ನು ಬದಲಾಯಿಸುವ ಕಥೆಗಳು, ನಂಬಿಕೆಯ ಪಾಠಗಳು. ಇವು ದೇವರ ಕೊನೆಯಿಲ್ಲದ ಪ್ರೀತಿಯ ನಿಜವಾದ ಸಾಕ್ಷ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವಾಗಿದೆ. ಇದು ಕಲ್ಪಿತವಾದದ್ದಲ್ಲ. ಸ್ನೇಹಿತರೆ, ಇಂದು ಅಪೊಸ್ತಲರು ಹೇಗೆ ದೇವರ ಶಕ್ತಿಯಿಂದ ಅದ್ಭುತಗಳನ್ನು ಮಾಡಿದರು, ಜನರು ಹೇಗೆ ಗುಣ ಹೊಂದಿದರು, ಅವರ ವಿರೋಧಿಗಳು ಅವರನ್ನು ಹೇಗೆ ಸೆರೆಮನೆಗೆ ಹಾಕಿದರು ಎಂಬುದನ್ನು ಕೇಳೋಣ. ಬನ್ನಿ ಕತೆಗೆ ಹೋಗೋಣ. ಸೊಲೊಮೋನನ ಮಂಟಪದಲ್ಲಿ ಅಪೊಸ್ತಲರು ನಿಂತಿದ್ದಾರೆ. ಅವರ ಕೈಗಳಿಂದ ಅದ್ಭುತ ನಡೆಯುತ್ತಿದೆ. ಕುರುಡರು ಕಣ್ಣು ತೆರೆಯುತ್ತಾರೆ, ಕುಂಟರು ನಡೆಯುತ್ತಾರೆ, ದುರಾತ್ಮಗಳು ಬಿಟ್ಟು ಓಡುತ್ತವೆ. ಜನರು ಭಯದಿಂದಲೂ ಆಕರ್ಷಿತರಾಗಿ ನೋಡುತ್ತಾರೆ. ಯಾರೂ ಅವರ ಹತ್ತಿರ ಹೋಗಲು ಧೈರ್ಯ ಮಾಡುವುದಿಲ್ಲ. ಆದರೆ ಎಲ್ಲರೂ ಅವರನ್ನು ಗೌರವಿಸುತ್ತಾರೆ. ದಿನೇ ದಿನೇ ಹೆಚ್ಚುತ್ತಿರುವ ಜನಸಮೂಹ ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಇಲ್ಲಿ ಒಂದು ರಹಸ್ಯವಿದೆ. ಜನರು ರೋಗಿಗಳನ್ನು ಧೂಳಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುತ್ತಿತ್ತು. ಆದರೆ ಈ ಅದ್ಭುತಗಳು ಕೆಲವರಿಗೆ ತುಂಬ ಕೋಪ ತರುತ್ತಿತ್ತು. ಮಹಾಯಾಜಕರು, ಸದ್ದುಕಾಯರ ಕಣ್ಣುಗಳಲ್ಲಿ ಅಸೂಯೆಯ ಬೆಂಕಿ ಉರಿಯುತ್ತಿತ್ತು. ಇವರು ಎಲ್ಲ ಜನರನ್ನು ತಮ್ಮ ಕಡೆಗೆ ತಿರುಗಿಸಿಕೊಳ್ಳುತ್ತಿದ್ದಾರೆ, ಇವರನ್ನು ನಿಲ್ಲಿಸಬೇಕು ಎಂದು ರಾತ್ರಿ ಇನ್ನೂ ಕತ್ತಲೆ ಇರುವಾಗ ಅಪೊಸ್ತಲರನ್ನು ಹಿಡಿದು ಸೆರೆಮನೆಯ ಗೋಡೆಗಳ ಒಳಗೆ ಹಾಕಿದರು. ಕಾವಲುಗಾರರನ್ನು ಅವರ ಕಾವಲಿಗೆ ನಿಲ್ಲಿಸಿ ಸೆರೆಮನೆಯನ್ನು ಭಾರೀ ಬಾಗಿಲುಗಳಿಂದ ಮುಚ್ಚಿದರು. ಅಪೊಸ್ತಲರು ಸೆರೆಮನೆಯ ಒಳಗೆ ಇದ್ದರೆ ಸಂಪೂರ್ಣ ನಿಶಬ್ದವಾಗಿತ್ತು. ಕರ್ತನ ದೂತನು ಆ ರಾತ್ರಿ ಸೆರೆಮನೆಗೆ ಬಂದು ಬಾಗಿಲುಗಳನ್ನು ತೆರೆದನು. ಅಪೊಸ್ತಲರನ್ನು ಹೊರಗೆ ಕರೆದುಕೊಂಡು ಹೋಗಿ ಹೇಳಿದನು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಆ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಎಂದನು. ಮರುದಿವಸ ಮಹಾಯಾಜಕರು ಅವರ ಜೊತೆಯಲ್ಲಿದ್ದವರು ಇಸ್ರಾಯೇಲ್ಯರ ಯಜಮಾನರ ಸಭೆ ಎಲ್ಲವನ್ನು ಕೂಡಿಸಿ ಅಪೊಸ್ತಲರನ್ನು ಕರೆತರುವುದಕ್ಕೆ ಸೆರೆಮನೆಗೆ ಓಲೆಕಾರರನ್ನು ಕಳಿಸಿದರು. ಆ ಓಲೆಕಾರರು ಹೋಗಿ ಅವರನ್ನು ಸೆರೆಮನೆಯಲ್ಲಿ ಕಾಣದೆ ಹಿಂತಿರುಗಿ ಬಂದು, ಕಾವಲಿನ ಮನೆ ಪೂರ್ಣ ಭದ್ರವಾಗಿ ಮುಚ್ಚಿರುವುದನ್ನು, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿರುವುದನ್ನು ಕಂಡೆವು. ಆದರೆ ಬಾಗಿಲು ತೆರೆದಾಗ ಒಳಗೆ ಒಬ್ಬರನ್ನು ಕಾಣಲಿಲ್ಲ ಎಂದು ತಿಳಿಸಿದರು. ಎಲ್ಲರ ಮುಖದಲ್ಲಿ ಭಯ ಮತ್ತು ಆಶ್ಚರ್ಯ. ಇದು ಹೇಗೆ ಸಾಧ್ಯ? ಅವರು ತಲೆ ಕೆರೆದುಕೊಳ್ಳುತ್ತಾರೆ. ಹೃದಯ ಬಡಿಯುತ್ತಿದೆ. ಆಗ ಒಬ್ಬರು ದಡದಡ ಓಡಿ ಬಂದು ಉಸಿರು ಕಟ್ಟುತ್ತಾ ಹೇಳುತ್ತಾನೆ, ಅವರು ದೇವಾಲಯದಲ್ಲಿ ಜನರ ಮಧ್ಯದಲ್ಲಿ ನಿಂತು ಧೈರ್ಯದಿಂದ ಬೋಧಿಸುತ್ತಿದ್ದಾರೆ ಎಂದು. ಸ್ನೇಹಿತರೆ, ಇಲ್ಲಿ ಒಂದು ದೊಡ್ಡ ಸತ್ಯ ಮರೆಯಾಗಿದೆ. ಮನುಷ್ಯರು ತಡೆಯಲು ಪ್ರಯತ್ನಿಸಿದರೂ ದೇವರ ಯೋಜನೆಯನ್ನು ಯಾರೂ ನಿಲ್ಲಿಸಲಾರರು. ಸೆರೆಮನೆ, ಬಾಗಿಲುಗಳು, ಅಧಿಕಾರಿಗಳು ಏನೂ ಸಾಲದು. ಇಂದು ನೀವು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ನೆನಪಿಡಿ, ದೇವರ ಶಕ್ತಿ ಇನ್ನೂ ಕಾರ್ಯನಿರ್ವಹಿಸುತ್ತಿದೆ. ಧೈರ್ಯವಾಗಿ ಮುಂದುವರಿಯಿರಿ. ಸೊಲೊಮೋನ್ ಪೋರ್ಚ್ ಅಥವಾ ಸೊಲೊಮನ್ ಮಂಟಪ. ಉತ್ಖನನ ಮುಂಚೆ, ಅಂದರೆ ಪುರಾತತ್ವ ಉತ್ಖನನ ನಡೆಯುವ ಮೊದಲು ಸೊಲೊಮೋನ್ ಪೋರ್ಚ್ ಬಗ್ಗೆ ನಮಗೆ ತಿಳಿದದ್ದು ಕೇವಲ ಪ್ರಾಚೀನ ಗ್ರಂಥಗಳಿಂದ. ಬೈಬಲ್ನಲ್ಲಿ ಯೆಹೋವನ ಸುವಾರ್ತೆ 10:23ರಲ್ಲಿ ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದ್ಯರು ಆತನನ್ನು ಸುತ್ತಿಕೊಂಡರು ಎಂದು ಉಲ್ಲೇಖವಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ ಪೇತ್ರ ಮತ್ತು ಯೋಹಾನರು ಅದೇ ಮಂಟಪದಲ್ಲಿ ಅದ್ಭುತಗಳನ್ನು ಮಾಡಿದರು ಎಂದು ಬರೆಯಲಾಗಿದೆ. ಇದು ದೇವಾಲಯದ ಪೂರ್ವ ಭಾಗದಲ್ಲಿ ಇದ್ದ ದೊಡ್ಡ ತೋರಣ ಅಥವಾ ಕಾಲಂಗಳ ಸಾಲು. ರಾಜ ಸೊಲೊಮೋನನ ಕಾಲದಿಂದಲೇ ಇದ್ದ ಈ ಮಂಟಪವನ್ನು ಹೆರೋದ್ ದೊಡ್ಡ ದೇವಾಲಯದ ವಿಸ್ತರಣೆಯ ಸಮಯದಲ್ಲೂ ಮುಟ್ಟದೆ ಬಿಟ್ಟಿದ್ದನು. ಜೋಸೆಫಸ್ ಎಂಬ ಪ್ರಾಚೀನ ಇತಿಹಾಸಕಾರ ಇದನ್ನು ವಿವರಿಸಿದ್ದಾನೆ. ಇಲ್ಲಿ 100 ದೊಡ್ಡ ಕಾಲುಗಳು, ಎತ್ತರದ ಮೇಲ್ಛಾವಣಿ, ಜನರು ನಡೆಯಲು ಅನುಕೂಲವಾದ ವಿಶಾಲ ಜಾಗ. ಇದು ದೇವಾಲಯದ ಪೂರ್ವ ಗೋಡೆಯ ಮೇಲೆ ನಿಂತಿತು.
ಕಿದ್ರೋನ್ ಕಣಿವೆಯ ಮೇಲೆ ಭಾರೀ ಕಲ್ಲುಗಳಿಂದ ಕಟ್ಟಲಾಗಿತ್ತು. ಆದರೆ ಆಗ ಇದು ಭೂಮಿಯ ಮೇಲೆ ಕಾಣಿಸುತ್ತಿಲ್ಲ, ಕೇವಲ ಗ್ರಂಥಗಳು ಮಾತ್ರ ಉಳಿದಿತ್ತು. ಪುರಾತತ್ವದ ಉತ್ಖನನ ನಡೆದ ನಂತರ ಚಿತ್ರ ಬದಲಾಯಿತು. ಟೆಂಪಲ್ ಮೌಂಟ್ ಸುತ್ತಮುತ್ತಲಿನ ಉತ್ಖನನಗಳಲ್ಲಿ, ವಿಶೇಷವಾಗಿ ಈಸ್ಟರ್ನ್ ವಾಲ್ ಹತ್ತಿರ ಮತ್ತು ಟ್ರಿಪಲ್ ಗೇಟ್ ಅಂಡರ್ಗ್ರೌಂಡ್ ಹಾಲ್ಗಳಲ್ಲಿ ಪ್ರಾಚೀನ ಕಲ್ಲಿನ ಸ್ತಂಭಗಳ ಬುನಾದಿ, ದೊಡ್ಡ ಕಲ್ಲುಗಳು ಮತ್ತು ಕಾಲಮ್ ಕ್ಯಾಪಿಟಲ್ಗಳು ಸಿಕ್ಕಿವೆ. ಇವು ಸೊಲೊಮನ್ ಕಾಲದ್ದು ಎಂದು ತಜ್ಞರು ಗುರುತಿಸಿದ್ದಾರೆ. ಉತ್ಖನನದಿಂದ ತಿಳಿದಂತೆ ಈ ಮಂಟಪ ಭೂಮಿಯ ಅಡಿಯಲ್ಲಿ ಇನ್ನೂ ಕೆಲವು ಭಾಗಗಳು ಉಳಿದಿರಬಹುದು. ಟ್ರಿಪಲ್ ಗೇಟ್ ಹಾಲ್ಗಳಲ್ಲಿ ಸೊಲೊಮನ್ ಕಾಲದ ಪಿಯರ್ಗಳು ಇದ್ದ ಆಧಾರಗಳು ಸಿಕ್ಕಿವೆ. ಇದು ನಮಗೆ ತೋರಿಸುತ್ತದೆ ಸೊಲೊಮೋನ್ ನಿರ್ಮಿಸಿದ ಈ ಭವ್ಯ ತೋರಣ ಎಷ್ಟು ದೃಢವಾಗಿ ಕಟ್ಟಲಾಗಿತ್ತು ಎಂದು. ರೋಮನ್ನರು ಕ್ರಿಸ್ತಶಕ 70ರಲ್ಲಿ ಈ ದೇವಾಲಯವನ್ನು ನಾಶ ಮಾಡಿದರು. ಈ ಪ್ರಾಚೀನ ಬುನಾದಿಗಳು ಇನ್ನೂ ಸಾಕ್ಷಿಯಾಗಿ ಉಳಿದಿವೆ. ಹೀಗೆ ಉತ್ಖನನಕ್ಕೆ ಮುಂಚೆ ಕೇವಲ ಕಥೆಯಾಗಿದ್ದ ಸೊಲೊಮನ್ ಪೋರ್ಚ್ ಉತ್ಖನನದ ನಂತರ ಇತಿಹಾಸದ ನಿಜವಾದ ತುಣುಕಾಗಿ ಕಾಣಿಸಿಕೊಂಡಿದೆ. ಇದು ಬೈಬಲ್ ಮತ್ತು ಪುರಾತತ್ವವು ಹೇಗೆ ಒಂದಕ್ಕೊಂದು ಬೆಂಬಲ ನೀಡುತ್ತವೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಧನ್ಯವಾದಗಳು. Audio Jungle.